ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ KCT ರಿಸಲ್ಟ್ಗೆ ಕಾಯ್ತಾ ಇದ್ದೀರಾ ಹಾಗೂ KA ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅಂತ ನಿಮಗೆ ಡೌಟ್ ಇದ್ರೆ KA ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಪ್ಡೇಟ್ ಅಂದ್ರೆ, ನಿಮ್ಮ KCT ರಿಸಲ್ಟ್ ಇನ್ನೇನು 2-3 ದಿನದಲ್ಲಿ ರಿಲೀಸ್ ಆಗುತ್ತೆ. ಅದಾದ ನಂತರ ನಿಮ್ಮ ಕೌನ್ಸಿಲಿಂಗ್ ಶುರು ಆಗುತ್ತೆ. ನಿಮ್ಗಿಲ್ಲಿ ಡೌಟ್ ಬರ್ಬೋದು, ಯಾಕಂದ್ರೆ ಮೆಜಾರಿಟಿ ಸ್ಟೂಡೆಂಟ್ಸು ನೀಟ್ ರೀ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇದ್ದೀರಾ. ಹಾಗೆ ನಾವು ಹೇಗೆ ಮಾಡಬೇಕು ಕೌನ್ಸಿಲಿಂಗ್ ಅಂತ ಡೌಟ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಕಳೆದ 2-3 ವರ್ಷಗಳಿಂದ KA ಕೌನ್ಸಿಲಿಂಗ್ ಕಂಬೈನ್ ಕೌನ್ಸಿಲಿಂಗ್ ಆಗಿ ಮಾಡ್ತಾ ಇದ್ರು. ಹಾಗಂದ್ರೆ ನೀಟ್ ಹಾಗೂ KCT ಎರಡೂ ಕೌನ್ಸಿಲಿಂಗ್ ಒಂದೇ ಸಲ ಮಾಡ್ತಾ ಇದ್ರು. ಈ ವರ್ಷ ಏನಾಗಿದೆ ಅಂದ್ರೆ, ನೀಟ್ ರೀ ಎಕ್ಸಾಮ್ ಆದ ಕಾರಣ KA ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂದ್ರೆ, ಮೊದಲು KCT ಅಲ್ಲಿ ಬರುವ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಆಗುತ್ತೆ. ಆದ ನಂತರ ಮೊದಲನೇ ರೌಂಡ್ ಅಥವಾ 2ನೇ ರೌಂಡ್ ಆದ ನಂತರ ನೀಟ್ ರೀ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ, ಅಂದ್ರೆ ನೀಟ್ ರೀ ಎಕ್ಸಾಮ್ ಇನ್ನು 21ನೇ ಜೂನ್ಗೆ ಆಗುತ್ತೆ. ಅದರ ರಿಸಲ್ಟ್ ಬರಲು ಸುಮಾರು 1 ತಿಂಗಳಾಗುತ್ತೆ. ಆ 1 ತಿಂಗಳ ನಡುವೆಯಲ್ಲಿ KCT ಅಲ್ಲಿ ಬರುವಂತಹ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಅಲ್ಲಿ ಸೀಟ್ಗಳನ್ನ ಅಲಾಟ್ ಆಗುತ್ತೆ. ಹಾಗಂತ ನಿಮ್ಗೊಂದು ಡೌಟ್ ಬರ್ಬೋದು, ನೀಟ್ ಎಕ್ಸಾಮ್ ಬರೆದವ್ರಿಗೆ ಹೇಗೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಗುತ್ತೆ ಅಂತ. ಇವಾಗ ನಡೆಯುವ ಕೌನ್ಸಿಲಿಂಗ್ ಅನ್ನ ಸ್ಪ್ಲಿಟ್ ಕೌನ್ಸಿಲಿಂಗ್ ಎಂದು ಹೇಳಿದ್ದಾರೆ. ಇದು ಏನಂದ್ರೆ, ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ವೆಟರ್ನರಿ, ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್, ಹಾರ್ಟಿಕಲ್ಚರ್ ಈ ರೀತಿ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋರಿದ್ರೆ, ಅಂದ್ರೆ ಕರ್ನಾಟಕದಲ್ಲಿ KA ಕೌನ್ಸಿಲಿಂಗ್ ಅಲ್ಲಿ ಮೆಜಾರಿಟಿ ಸೀಟ್ ಅಲಾಟ್ ಆಗೋದೇ ಈ ಕೋರ್ಸ್ಗಳಿಗೆ. ಹಾಗಾಗಿ ಈ ಸ್ಟೂಡೆಂಟ್ಸ್ ಟೈಮ್ ವೇಸ್ಟ್ ಆಗಬಾರ್ದಂತ ಈ ಕೌನ್ಸಿಲಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ನಿಮ್ಮ ಪ್ರಯಾರಿಟಿ ಆರ್ಡರ್ನ ಸೆಟ್ ಮಾಡಬೇಕು. ನಿಮಗೆ ಯಾವ ಕಾಲೇಜ್ ಬೇಕು, ಹಾಗ ವೆಟರ್ನರಿ, ಅಗ್ರಿಕಲ್ಚರ್ ಈ ರೀತಿ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಬೇಕು. ನಿಮಗೆ ಒಂದು ಸೀಟ್ ಸಿಕ್ಕರೆ, ನಿಮಗೆ ಇಷ್ಟ ಇದ್ರೆ ನೀವು ಆ ಕಾಲೇಜ್ಗೆ ಹೋಗಬೇಕು. ಇನ್ನು ನೀಟ್ ಸ್ಟೂಡೆಂಟ್ಗೆ ಡೌಟ್ ಬರುತ್ತೆ, ನಾವು ಇನ್ನೂ ಎಕ್ಸಾಮ್ ಬರಿತಾ ಇದೀವಿ, ನಮ್ಮ ರಿಸಲ್ಟೇ ಬಂದಿಲ್ಲ, ಹೇಗೆ ನಮಗೆ MBBS ಸೀಟ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ. ನೀವು ಟೆನ್ಷನ್ ತಗೋಬೇಡಿ, ನಿಮ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನೀವು ಇವಾಗೇನು ಕೌನ್ಸಿಲಿಂಗ್ ನಡೆಯುತ್ತೋ ಆ ಕೌನ್ಸಿಲಿಂಗ್ ನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು. ನಿಮ್ಗೆ ಡೌಟ್ ಬರುತ್ತೆ, ಈ ಆಪ್ಷನ್ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಆಪ್ಷನ್ನೇ ಇರಲ್ಲ, ಹೇಗೆ ನಾವು ಕೌನ್ಸಿಲಿಂಗ್ ನಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ. ನೀವು ಇರೋ ಕಾಲೇಜಲ್ಲಿ ಅಂದ್ರೆ ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ನಿಮ್ಮ ಸೆಕೆಂಡ್ ಪ್ರಯಾರಿಟಿ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಿ. ಒಂದ್ಸಲ ರಿಸಲ್ಟ್ ಬಂದ್ಮೇಲೆ ನಿಮ್ಗೊಂದು ಕಾಲೇಜ್ ಅಲೌಟ್ ಆಗುತ್ತೆ. ನೀವೇನಾಗೂ ಕಂಪಲ್ಸರಿ ಆಗಿ ಆ ಕಾಲೇಜಲ್ಲಿ ಅಡ್ಮಿಷನ್ ತಗೋ ಹಾಗಿಲ್ಲ. ನಿಮ್ಗೆ ಇಷ್ಟ ಇದ್ರೆ ತಗೋರಿ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಆಗಿದ್ರೆ ನೀವು ಸೆಕೆಂಡ್ ರೌಂಡ್ಗೆ ಅಪ್ಗ್ರೇಡೇಷನ್ ಅಲ್ಲಿ ಹೋಗ್ಬೇಕು. ಅಂದ್ರೆ ನಿಮ್ಗೊಂದು ಆಪ್ಷನ್ ಕೊಡ್ತಾರೆ, ಅಲ್ಲಿ ನೀವು ಇನ್ನೂ ಮೆಡಿಕಲ್ ಆಪ್ಷನ್, ಡೆಂಟಲ್ ಆಪ್ಷನ್ ಅನ್ನ ಆಡ್ ಮಾಡ್ಬೋದು. ಅಂದ್ರೆ ನಿಮ್ಮ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಮೆಡಿಕಲ್ ರ್ಯಾಂಕ್ ಚೆನ್ನಾಗಿ ಬಂದಿದ್ರೆ ನೀವು KCT ಕೌನ್ಸಿಲಿಂಗ್ ನಲ್ಲಿ ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡಲು ನಿಮ್ಗೆ ಎಡಿಟ್ ಆಪ್ಷನ್ ಕೊಡ್ತಾರೆ. ನೀವು MBBS ಕಾಲೇಜು ಅಥವಾ ಡೆಂಟಲ್, ಆಯುಷ್ ನಿಮ್ಗೆ ಇಷ್ಟ ಬಂದ ಕಾಲೇಜನ್ನ ನೀವು ಮೇಲಿನ ಪ್ರಯಾರಿಟಿಯಲ್ಲಿ ಹಾಕಬೇಕು. ಅಲ್ಲಿ ನಿಮ್ಗೆ ಸೀಟ್ ಅಲೌಟ್ ಆದ್ರೆ, ನಿಮ್ಗೆ ಮೆಡಿಕಲ್, ಡೆಂಟಲ್ ಅಲೌಟ್ ಆದ್ರೆ ನೀವು ಆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಇನ್ನು ಕೆಲ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ, ಕೆಲ ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ. ಏನಪ್ಪಾ ಅಂದ್ರೆ, ನೀಟ್ ಸ್ಟೂಡೆಂಟ್ಸು ಏನ್ ಮೊದಲು ವೆಟರ್ನರಿ ಹಾಗೂ ಅಗ್ರಿಕಲ್ಚರ್ ಸೀಟಲ್ಲಿ ಕೌನ್ಸಿಲಿಂಗ್ ತಗೊಂಡಿದ್ರು, ಅವರಿಗೆ ಒಂದು ಸೀಟ್ ಅಲೌಟ್ ಆಯ್ತು. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಅವರಿಗೆ ಮೆಡಿಕಲ್ ಸೀಟ್ ಅಲೌಟ್ ಆಯ್ತು. ಅವರು ಮೆಡಿಕಲ್ ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಂಡ್ರು. ಇನ್ನು ಆ ಮೊದಲು ಅಲೌಟ್ ಆದಂತ ಕಾಲೇಜಲ್ಲಿ ನಮ್ಗೆ ಸಿಗ್ಬೋದಾಗಿತ್ತು ಅಂತ ಆ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಹಾಗಾಗಿ ಅಂತ ಸ್ಟೂಡೆಂಟ್ಸ್ಗೆ ಕೂಡ ಒಂದು ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತಾರೆ. ಅಂದ್ರೆ ನಿಮ್ಗೆ ಮೊದಲು ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಸಿಕ್ತು, ಆ ಮೊದಲು ಸಿಕ್ಕಂತ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ, MBBS ಸ್ಟೂಡೆಂಟ್ಸ್ ಏನು ಕಾಲೇಜ್ ಬಿಟ್ಟಿದ್ರು ಆ ಕಾಲೇಜ್ ನಿಮ್ಗೆ ಸಿಗುತ್ತೆ ಅಂತ ಫಿಕ್ಸ್ ಇದ್ರೆ, ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಿ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ ಅನ್ನ ಚಾಯ್ಸ್ ಮಾಡಿ ಪ್ರಯಾರಿಟಿ ಆರ್ಡರ್ ನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಆ ಕಾಲೇಜ್ ಸಿಕ್ಕರೆ ನೀವು ಅಲ್ಲಿ ಕೂಡ ಆಪ್ಷನ್ ತಗೋಬಹುದು. ಈ ರೀತಿ KA ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ನೀವೇನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ರೀನೀಟ್ ಯಾರ್ಯಾರು ಬರಿತಾ ಇದ್ರಿ, ಚೆನ್ನಾಗಿ ಪ್ರಿಪೇರ್ ಮಾಡಿ, ನಿಮಗೂ ಕೂಡ ಒಳ್ಳೆ ಆಪ್ಷನ್ ಇದನ್ನ ಕೊಟ್ಟಿದ್ದಾರೆ. ಇದು ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ಯಾರ್ಯಾರು KCT ಮುಖಾಂತರ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಈ ರೀತಿ ಕೋರ್ಸ್ ಅನ್ನ ತಗೋತಾ ಇದ್ದೀರಾ, ಅವರಿಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ.
ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.